ಸರ್ಕಾರದಿಂದ ತಾವು ಏನು ಸರ್ ಏನಂದರೆ ಸರ್ ಇವಾಗ ಹೌದು ಸರ್, ಇವಾಗ ಕ್ರಿಕೆಟು, ಫುಟ್ಬಾಲು, ಹಾಕಿ ಇದಕ್ಕೆ ಹೆಂಗೆ ಬಂದ್ಬಿಟ್ಟು ರೆಕಗ್ನೈಸ್ ಆಗಿ ಹೆಂಗೆ ಬಂದ್ಬಿಟ್ಟು ಗೌರ್ಮೆಂಟ್ ಅದಕ್ಕೆ ಸ್ಪಾನ್ಸರ್ಶಿಪ್ ಹಣದಲ್ಲಿ ಒಂದೊಂದು ಮಾಡ್ತಾಯಿದ್ದಾವೆ. ನಮ್ಮ ಇಂಡಸ್ಟ್ರಿಯಲ್ಲಿ ಫಿಟ್ನೆಸ್, ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, weight lifting ಸಿಗ್ತಾ ಇಲ್ಲ ಸರ್. ಆ ರೆಕಗ್ನೇಷನ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ಬಂದ್ಬಿಟ್ಟು ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟು ಹೋಗೋಕ್ಕೆ ನಮ್ಮೊಳಗಡೆ ಒಂದು ಒಗ್ಗಟ್ಟಿರ್ಬೇಕು ಸರ್. ನಮ್ಮದು ಅಸೋಸಿಯೇಷನ್ ಅಂತ ಮಾಡುವಾಗ ಬಂದ್ಬಿಟ್ಟು ಎಲ್ಲರದು ಒಂದಂತ ಇದ್ದು ಚೆನ್ನಾಗಿ ಮಾಡಿದ್ರೆ ಅಥ್ಲೆಟ್ಸ್ ಇಂಡಿಯನ್ ರೆಪ್ರೆಸೆಂಟ್ ಮಾಡೋ ಅಥ್ಲೆಟ್ಸು ಇದ್ದಾರೆ. ಎಷ್ಟೊಂದು ಜನ ಫಾರಿನ್ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಹಂಗೆ ಆಚೆ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಸೊ ಗೌರ್ಮೆಂಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಇಂಡಸ್ಟ್ರಿ, ಬಾಡಿ ಬಿಲ್ಡಿಂಗ್, ಫಿಟ್ನೆಸ್ ಇಂಡಸ್ಟ್ರಿ ನೆಕ್ಸ್ಟ್ ಇನ್ನೂ ಇದು 10 ಮಟ್ಟಕ್ಕೆ ಜಾಸ್ತಿ ಬೂಮ್ ಆಗುತ್ತೆ. ಸೊ ಅಥ್ಲೆಟ್ ಸಪೋರ್ಟ್ ಮಾಡಿ ಇದನ್ನ ಒಂದು ಸ್ಪೋರ್ಟ್ಸ್ ಅಂತ ರೆಕಗ್ನೈಸ್ ಆಗಬೇಕು. ಕ್ರಿಕೆಟು, ಬಾಡಿ ಬಿಲ್ಡಿಂಗ್, ಕ್ರಿಕೆಟ್ ಹೆಂಗೆ, ಫುಟ್ಬಾಲ್ ಹೆಂಗೆ, ಆ ಥರ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ಇಂಡಿವಿಜುವಲ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅದೊಂದು ಟೀಮ್ ವರ್ಕ್ ಸರ್. ಟೀಮಲ್ಲಿ ಬಂದ್ಬಿಟ್ಟು ಎಲ್ಲರೂ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇದರಲ್ಲಿ ಒಬ್ಬರು ಇಂಡಿವಿಜುವಲಾಗಿ ಖರ್ಚು ಮಾಡಿ ಒಬ್ಬರ ಮೇಲೆ ಡಿಕೇಟ್ ಮಾಡಿ ತುಂಬ ಡಿಸಿಪ್ಲಿನಿಂದ ಆಡೋ ಒಂದು ಗೇಮ್ ಇದು. ಇದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ತುಂಬ ಕೆಲಸಗಳು ಸಿಗುತ್ತೆ ಇದರಲ್ಲಿ. ರೈಲ್ವೇಸಲ್ಲೇ ಇರಲಿ, ಗೌರ್ಮೆಂಟ್ ಜಾಬ್ ಸಿಗುತ್ತೆ ಸರ್. ಅದು ಗೌರ್ಮೆಂಟ್ ಮುಂದೆ ಬಂದ್ರೇ ಈ ಥರ ಐತೆ ಅಂದರೆ ಜನಗೆಲ್ಲ ಗೊತ್ತಾಗೋದು. ಅವರು ಜಾಬ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ಕೊಡ್ಬೇಕು ಸರ್ ನಮಗೆ. ಓಕೆ ಎಷ್ಟು ಜನ ಭಾಗವಹಿಸಿದ್ರು ಏನು ಸರ್? ಆಲ್ರೆಡಿ ನಿನ್ನೆ ವುಮೆನ್ಸ್ ಆ್ಯಂಡ್ ಸಬ್ ಜೂನಿಯರ್ಸ್ದು ಕಾಂಪಿಟೇಷನ್ ಮುಗಿದೋಗಿದೆ. ನಿನ್ನೆ ಆಲ್ರೆಡಿ ಅಲ್ಲಿಂದ ಒಂದು 75ರಿಂದ 80 ಜನ ಪಾರ್ಟಿಸಿಪೇಟ್ಸ್ ಬಂದೋಗಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ವುಮೆನ್ಸೇ ಬಂದು 35 ಜನ ಬಂದಿದ್ದಾರೆ. ಇದು ಫಸ್ಟ್ ಟೈಮ್ ಒಂದು ನ್ಯಾಷನಲ್ ಇವೆಂಟ್ಗೆ ಒಂದು 35 ಮೆಂಬರ್ಸ್ ವುಮೆನ್ಸ್ ಮುಂದೆ ಬರ್ತಾ ಇದ್ದಾರೆ ಒಂದು ಪವರ್ ಲಿಫ್ಟಿಂಗ್ ಮಾಡೋಕ್ಕೆ ಅಂತ. ಫಸ್ಟ್ ಟೈಮ್ ಆ ಥರ ನಾನು ನೋಡ್ತಾ ಇರೋದು. ನನ್ನ ಇದರಲ್ಲಿ ಎಕ್ಸ್ಪೀರಿಯನ್ಸಲ್ಲೇ ನಾನು ನೋಡ್ತಾ ಇರೋದು. ಸೊ ಇವತ್ತು ಆಲ್ರೆಡಿ ಒಂದು 45ರಿಂದ 50 ಜನ ಸೇರಿದ್ದಾರೆ ಇಲ್ಲಿ. ಸೊ ಹಾಗೆ ನಮ್ಮ ಆರ್ಮ್ ರೇಸ್ಲಿಂಗು ನಡೆದಿದೆ. ಆರ್ಮ್ ರೇಸ್ಲಿಂಗ್ ಕಾರ್ಯಕ್ರಮ ಮುಗಿದಿದೆ. ಅದರಲ್ಲಿ ಏನಂದರೆ ಅದರಲ್ಲೊಂದು 50ರಿಂದ 60 ಜನ ಬಂದು ಭಾಗವಹಿಸಿದ್ದಾರೆ. ಸೊ ಎಲ್ಲರೂ ಇಲ್ಲಿ ಏನಂದರೆ ಬಂದು ಅವರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಂಡು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ನಾವು ರೆಡಿ ಮಾಡಿದ್ವಿ. ಸೊ ಮೊದಲೆಲ್ಲ ಏನಾಗ್ತಾಯಿದೆ ಅಂದರೆ ಫಸ್ಟು ಡಿಸ್ಟಿಕ್ ಮಾಡಬೇಕು, ಸ್ಟೇಟ್ ಮಾಡಬೇಕು, ಆಮೇಲೆ ನ್ಯಾಷನಲ್ ಮಾಡಬೇಕು, ಆಮೇಲೆ ಇಂಟರ್ನ್ಯಾಷನಲ್ ಮಾಡಿಸೋದಕ್ಕೆ ಇದು 2ರಿಂದ 3 ವರ್ಷ ಗ್ಯಾಪ್ ಆಗ್ಬಿಡೋದು, ಸ್ಪ್ಯಾನ್ ಆಗೋದು. ಅಲ್ಲಿ ಡಿವಿಯೇಷನ್ಸ್ ಆಗ್ತಾಯಿದೆ. ಈಗ ಏನಾಗ್ತಾಯಿದೆ ಅಂದರೆ ಸೊ ನೆಕ್ಸ್ಟು 3 ಮಂತ್ಸಲ್ಲಿ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಥೈಲ್ಯಾಂಡ್ಗೆ ಆಲ್ರೆಡಿ ನಾವು ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಇವತ್ತು ಮಾಡಬೇಕು ಅಂತಿದ್ದು ನಿಮ್ಮ ಮೂಲಕ ಮಾಡ್ತಾ ಇದ್ದೀವಿ. ಸೊ ಇಂಟರ್ನ್ಯಾಷನಲ್ ಇಲ್ಲಿ ಯಾರು ಮೆಡಲಿಸ್ಟ್ ಮಾಡಿದ್ದಾರೆ ನಮ್ಮ ಪವರ್ ಲಿಫ್ಟಿಂಗ್ ಇದರಲ್ಲಿ, ಈ ನಿನ್ನೆ ಮತ್ತು ಇವತ್ತು ನಡೆದಂಥ ನ್ಯಾಷನಲ್ ಕಾಂಪಿಟೇಷನಲ್ಲಿ ಅವ್ರಿಗೆ ಇಷ್ಟು ಇವೆಂಟ್ ಮಾಡೋಕ್ಕೆ ನಾವು ಆಲ್ರೆಡಿ ಚಾನ್ಸು ಕೊಡಬೇಕು ಸರ್. 3ರಿಂದ 4 ತಿಂಗಳಾಗುತ್ತೆ ಸರ್. ಸೊ ಯಾಕಂದರೆ ಅವರು ರೆಡಿ ಆಗಬೇಕು. ಸೊ ಇನ್ನೂ ಅವರು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು. ಇದೆಲ್ಲ ಟೈಮ್ ತಗೊಳುತ್ತೆ. ಸೊ ಅದರಿಂದ ಇನ್ನೊಂದು 3ರಿಂದ 4 ತಿಂಗಳಲ್ಲಿ ಥೈಲ್ಯಾಂಡ್ಗೆ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಥೈಲ್ಯಾಂಡ್ ಯಾವ ಥರ ಥೈಲ್ಯಾಂಡಲ್ಲಿ ಅದೇ ಸರ್, ಇವಾಗ ನಾವು ಇಲ್ಲೇನು ಮಾಡ್ತಾ ಇದ್ದೀವಲ್ಲ, ಇವಾಗ ನಾವೇನು ಮಾಡಿದ್ದೀವಿ, ವೆಯ್ಟ್ ಲಿಫ್ಟಿಂಗ್ ವೆಯ್ಟ್ ಜಾಸ್ತಿ 4 ನ್ಯಾಷನಲ್ಸ್ ಅಂದರೆ 4 ಕಂಟ್ರಿಯಿಂದ ಬರ್ತಾ ಇದ್ದಾರೆ ಪಾರ್ಟಿಸಿಪೇಟ್ಸು. ಸೊ ಅಲ್ಲೂ ನಾವು ಹೋಗಿ ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಟೈಮ್ ಕೊಡ್ತಾ ಇದ್ದೀವಿ. 4 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಿಂದ ನಮ್ಗೆ ಟೈಮ್ ಕೊಡ್ತಾ ಇದ್ವಿ. ಸೊ ಇಟ್ ಟೇಕ್ ಅನದರ್ 4 ಮಂತ್ಸ್ ಟೈಮ್ ಕೊಟ್ಟು ಅವರಿಗೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ ಈಗಲೇ. ಸೊ ನೆಕ್ಸ್ಟ್ ಸರ್ಕಾರದಿಂದ ತಾವು ಏನು ಸರ್ ಏನಂದರೆ ಸರ್ ಇವಾಗ ಹೌದು ಸರ್, ಇವಾಗ ಕ್ರಿಕೆಟು, ಫುಟ್ಬಾಲು, ಹಾಕಿ ಇದಕ್ಕೆ ಹೆಂಗೆ ಬಂದ್ಬಿಟ್ಟು ರೆಕಗ್ನೈಸ್ ಆಗಿ ಹೆಂಗೆ ಬಂದ್ಬಿಟ್ಟು ಗೌರ್ಮೆಂಟ್ ಅದಕ್ಕೆ ಸ್ಪಾನ್ಸರ್ಶಿಪ್ ಹಣದಲ್ಲಿ ಒಂದೊಂದು ಮಾಡ್ತಾಯಿದ್ದಾವೆ. ನಮ್ಮ ಇಂಡಸ್ಟ್ರಿಯಲ್ಲಿ ಫಿಟ್ನೆಸ್, ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, weight lifting ಸಿಗ್ತಾ ಇಲ್ಲ ಸರ್. ಆ ರೆಕಗ್ನೇಷನ್ ಯಾಕೆ ಸಿಗ್ತಾ ಇಲ್ಲ ಅಂದರೆ ಬಂದ್ಬಿಟ್ಟು ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟು ಹೋಗೋಕ್ಕೆ ನಮ್ಮೊಳಗಡೆ ಒಂದು ಒಗ್ಗಟ್ಟಿರ್ಬೇಕು ಸರ್. ನಮ್ಮದು ಅಸೋಸಿಯೇಷನ್ ಅಂತ ಮಾಡುವಾಗ ಬಂದ್ಬಿಟ್ಟು ಎಲ್ಲರದು ಒಂದಂತ ಇದ್ದು ಚೆನ್ನಾಗಿ ಮಾಡಿದ್ರೆ ಅಥ್ಲೆಟ್ಸ್ ಇಂಡಿಯನ್ ರೆಪ್ರೆಸೆಂಟ್ ಮಾಡೋ ಅಥ್ಲೆಟ್ಸು ಇದ್ದಾರೆ. ಎಷ್ಟೊಂದು ಜನ ಫಾರಿನ್ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಹಂಗೆ ಆಚೆ ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಸೊ ಗೌರ್ಮೆಂಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಇಂಡಸ್ಟ್ರಿ, ಬಾಡಿ ಬಿಲ್ಡಿಂಗ್, ಫಿಟ್ನೆಸ್ ಇಂಡಸ್ಟ್ರಿ ನೆಕ್ಸ್ಟ್ ಇನ್ನೂ ಇದು 10 ಮಟ್ಟಕ್ಕೆ ಜಾಸ್ತಿ ಬೂಮ್ ಆಗುತ್ತೆ. ಸೊ ಅಥ್ಲೆಟ್ ಸಪೋರ್ಟ್ ಮಾಡಿ ಇದನ್ನ ಒಂದು ಸ್ಪೋರ್ಟ್ಸ್ ಅಂತ ರೆಕಗ್ನೈಸ್ ಆಗಬೇಕು. ಕ್ರಿಕೆಟು, ಬಾಡಿ ಬಿಲ್ಡಿಂಗ್, ಕ್ರಿಕೆಟ್ ಹೆಂಗೆ, ಫುಟ್ಬಾಲ್ ಹೆಂಗೆ, ಆ ಥರ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ಇಂಡಿವಿಜುವಲ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅದೊಂದು ಟೀಮ್ ವರ್ಕ್ ಸರ್. ಟೀಮಲ್ಲಿ ಬಂದ್ಬಿಟ್ಟು ಎಲ್ಲರೂ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಇದರಲ್ಲಿ ಒಬ್ಬರು ಇಂಡಿವಿಜುವಲಾಗಿ ಖರ್ಚು ಮಾಡಿ ಒಬ್ಬರ ಮೇಲೆ ಡಿಕೇಟ್ ಮಾಡಿ ತುಂಬ ಡಿಸಿಪ್ಲಿನಿಂದ ಆಡೋ ಒಂದು ಗೇಮ್ ಇದು. ಇದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ತುಂಬ ಕೆಲಸಗಳು ಸಿಗುತ್ತೆ ಇದರಲ್ಲಿ.